ಇವಾಗ ಎಷ್ಟು ತಿಂಗಳು ಅಂತೇಳಿ ಏನೇನಾಗುತ್ತಂತ ನಂದು ಅಪ್ಡೇಟ್ಸ್ ಬರ್ತಾ ಇರ್ತಾವೆ. ನಿಮ್ಮ ವೇಟ್ ಎಷ್ಟು, ಪ್ರೆಸೆಂಟ್ ವೇಟ್ ಎಷ್ಟು ಅಂತ, ಬಾಡಿ ಸಿಮ್ಟಮ್ಸ್ ಮೇಲೆ ಕಂಡುಹಿಡಿಯೋದು ಹಂಗೆ ಹಿಂಗೆ ಮಾಡಕ್ಕಂತಾರ. ನೀವು ತವ್ರ ಮನೆಗೆ ಹೋಗಲ್ವಾ ಅಂತೇಳಿ ನಮ್ಮ ಜ್ಯೋತಿನ ಮತ್ತು ಸಾವುನ ಎಲ್ಲ ಅದಕ್ಕೆ ಸ್ವಲ್ಪ ಜಲ್ದಿ ಊರಿಗೆ ಹೋಗಿ ಡ್ರೀಮ್ಸ್ ಕಂಪ್ನಿ ತಿನ್ಬೇಕು ಅನಿಸ್ತಿರುತ್ತಾ, ಸ್ವೀಟು ಅಥವಾ ಖಾರ ಆ ಥರ ಯಾವುದು ಪ್ಲಾಸೆಂಟ್ ಐತಿ ಮತ್ತು ಹಾರ್ಟ್ ಅಂದ್ರೆ ನಿಮಗೆ ಕೆಳಗೆ ಹೊಟ್ಟೆ ಐತೆ ಮೇಲೆ ಹೊಟ್ಟೆ ಸೀಮಂತ ಯಾವಾಗಂತ ಕೇಳಕಂತಿದ್ರಿ. ನಿಂಗೆ ಥರ್ಡ್ ಬೇಬಿ ಹುಟ್ಟತ್ತಲ್ಲ, ಅದು ನಿಂಗೆ ಲಕ್ಕಿ ಇರುತ್ತಾ. ಥ್ಯಾಂಕ್ ಯು ಸೋ ಮಚ್. ಡೈಲಿ ಕಮೆಂಟ್ಸ್ ಹಾಕೋರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಗೈಸ್, ಬರೀ ಡೈಲಿ ರೂಟೀನ್ ತೋರ್ಸಕ್ಕಂತಿದ್ದೆ. ನಿಮಗೆ ಬೋರಿಂಗ್ ಬಂದಿರುತ್ತೆ ಫುಲ್. ದಿನ ಏನು ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ, ಅನನ್ಯ ಅಮೂಲ್ಯನ ತೋರಿಸೋದು, ಅನನ್ಯ ಅಮೂಲ್ಯನ ನೈಟ್ ಡ್ರೆಸ್, ಒಟ್ಟು ದಿನ ಏನೇನು ನಡೆಯುತ್ತೆ ಅಂತ ತೋರ್ಸಕ್ಕಂತಿದ್ದೆ. ಸೊ ಅದಕ್ಕೋಸ್ಕರ ಮತ್ತು ನಾವೊಂದು ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದಾಗ ಏನೇನಾಯಿತು ಅಂತ ಒಂದು ಮಾತಾಡಿ ಹೇಳಿದ್ದೆ ಗೈಸ್ ವ್ಲಾಗ್ನಾಗ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ. ಮತ್ತು ಪ್ರೆಗ್ನೆನ್ಸಿದು ಬಗ್ಗೆನ ಜಾಸ್ತಿ ಜನ ಕೇಳಕ್ಕಂತಿದ್ರಿ, ಅದ್ರಾಗ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಕಮೆಂಟ್ಸಿಗೆ ಆನ್ಸರ್ ಮಾಡೋಣ ಮತ್ತು ಕ್ವಶನ್ಸಿಗೆ ಆನ್ಸರ್ ಮಾಡೋಣ ಅಂತೇಳಿ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋನ ನೋಡ್ತಾಯಿರಿ. ಯಾರ್ಯಾರು ಕ್ವಶನ್ ಹೇಳಿರಿ. ಇನ್ನೊಂದು ಫೋನ್ ಇಲ್ಲ ಗೈಸ್, ಇಲ್ಲಾಂದ್ರೆ ಹಿಂಗೆ ನೋಡ್ಕೊಂಡು ಇನ್ನೊಂದು ಹೇಳ್ಬೋದಿತ್ತು ನಾನು. ಬಟ್ ಇವಾಗ ಮತ್ತೆ ನಾನು ನೆನಪಿಟ್ಕೊಂಡು ಹೇಳಬೇಕು ಅಥವಾ ಏನಾದರೂ ಬರ್ಕೊಂಡು ಹೇಳಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಮಂತ್ ದಿನ ಕೇಳ್ತೀರಿ, ದಿನ ಎಷ್ಟು ಮಂತ್, ಇವಾಗ ಎಷ್ಟು ಮಂತ್ ಊರಿಗೆ ಹೋಗಲ್ವಾ ಹಂಗೆ ಹಿಂಗೆ ಅಂತ ಕ್ವಶನ್ ಮಾಡಿದ್ರಿ. ಆನ್ಸರ್ ಮಾಡ್ತೀನಿ ವಿಡಿಯೋದಾಗ, ಹಾಗೆ ವಿಡಿಯೋನ ನೋಡ್ತಾಯಿರಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಗೈಸ್, ಇವಾಗ ಹೇಳಿ ನಾನು ಮೊನ್ನೆನ, ಬಟ್ ಆದ್ರೂ ಕೇಳತ್ತಿದ್ರಿ ಇವಾಗ ಎಷ್ಟು ತಿಂಗಳು ಅಂತೇಳಿ. ನಂದು ಸ್ಕ್ಯಾನಿಂಗ್ ಪ್ರಕಾರ ಇವಾಗ 8 ಸ್ಟಾರ್ಟ್ ಆಗೈತೆ ಅನ್ನೋಕ್ಕಂತಾರೆ. ಬಟ್ ನನ್ನ ಪ್ರಕಾರ ಇವಾಗ ನನಗೆ 5ನೇ ತಾರೀಕು ಬಂದ್ರೆ 7 ಕಂಪ್ಲೀಟ್ ಆಗಿ 8 ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಕ್ಯಾನಿಂಗ್ ಒಳಗೆ 8 ಸ್ಟಾರ್ಟ್ ಆಗೈತೆ ಅನ್ನೋಕ್ಕಂತಾರೆ. ಗೊತ್ತಿಲ್ಲ ಹೆಂಗಂತೇಳಿ. ಇವಾಗ ನನ್ನ ಪ್ರಕಾರ ಅಂದರೆ 7 ಮುಗೀತು ಗೈಸ್. ಇನ್ನೊಂದು ಇವತ್ತು ಎಷ್ಟಂದರೆ ಇವತ್ತು 29 30 ಏನು 30 ಅಲ್ಲ, 8 ಸ್ಟಾರ್ಟ್ ಆಗುತ್ತೆ ಇನ್ನೊಂದು 4 ಡೇಸ್ನಾಗ. ಎಲ್ಲರೂ ಪಾಪ ನಮ್ಮದು ಸೇಮ್ ಅಕ್ಕ, ನಂದು 7 ಮಂತ್ ಸ್ಟಾರ್ಟ್ ಆಗುತ್ತೆ. ನಂದು ಮಾರ್ಚ್ ಕೊಟ್ಟಿದ್ದಾರೆ, ನಮ್ಮದು ಫೆಬ್ರವರಿ ಕೊಟ್ಟಿದ್ದಾರೆ. ಎಲ್ಲರದು ತಾವು ಪ್ರೆಗ್ನೆಂಟ್ ಇದ್ದವ್ರು ಹೇಳಕ್ಕಂತೀರಿ ಕಮೆಂಟ್ಸ್ ಒಳಗೆ. ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿರಿ, ಕೇರ್ ಮಾಡ್ಕೊಳ್ರಿ ಅಷ್ಟೇ ಹೇಳೋಕ್ಕಾಗೋದು ಅವ್ರಿಗೆ. ಗೊತ್ತಿಲ್ಲ ನಂದು ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್, ಯಾಕಂದರೆ 2 ಸಲ ಸಿಸೇರಿಯನ್ ಆಗೈತಲ್ಲ. ಮತ್ತು ನನಗೆ ಮಾರ್ಚ್ 7 ಕೊಟ್ಟಿದ್ದಾರೆ ಡೇಟ್ ಒಳಗೆ. ಸ್ಕ್ಯಾನಿಂಗ್ ಪ್ರಕಾರ ಮಾರ್ಚ್ 7 ಅಂತ ಐತಿ. ಬಟ್ ಡಾಕ್ಟರ್ ಹೇಳಿದ ಡೇಟ್ ಅಂತಂದ್ರೆ ಮಾರ್ಚ್ 7 ಅಂತಂದ್ರೆ ನಾನು ಫೆಬ್ರವರಿ 21ಇಂದ 25 ಒಳಗೆ ಒಂದು ಒಳ್ಳೆ ದಿನ ನೋಡ್ಸ್ಕೊಂಡು ಸಿಸೇರಿಯನ್ ಮಾಡಿಸ್ಕೋಬೇಕು. ಇವಾಗ ನೋ ಆಪ್ಷನ್, ನನಗೆ ನೋವು ಬರ್ತಾವೆ ಅದು ಇದು ಅಂತ ಸಿಮ್ಟಮ್ಸ್ ಏನಿರಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ದು ಸೆಕೆಂಡ್ ಅಮೂಲ್ಯಂದು ಡಿಲವರಿ ಒಳಗೂ ನನಗೇನು ಪೇನ್ ಕಾಣಿಸ್ಕೊಂಡಿದ್ದಿಲ್ಲ ಗೈಸ್. 25ನೇ ಕೊಟ್ಟಿದ್ರು. ಅಷ್ಟರೊಳಗೆ ಏನಾದರೂ ಅನಿಸಿದ್ರೆ ಬರ್ರಿ, ಇಲ್ಲಾಂದ್ರೆ 25ಗೆ ಬರ್ರಿ ಅಂದ್ರೆ ನಾವು ಮೊದಲೇ ಅವಾಗಿಂದ ಸಿಚುವೇಶನ್ ಒಳಗೆ ಇದಕ್ಕೆ ಬೇಕಂತೇಳಿ ಕರೆಕ್ಟ್ ಡಾಕ್ಟರ್ ಕೊಟ್ಟಿದ್ದ ಡೇಟನ್ನು 25. ನಾವು ಅವತ್ತೇ ಹೋದ್ವಿ, ಇಲ್ಲ ಸಿಸೇರಿಯನ್ ಮಾಡಬೇಕು, ಟೈಮ್ ಮೀರ್ಯದ ಅಂತೇಳಿ ಅಮೂಲ್ಯನ ಸಿಸೇರಿಯನ್ ಮಾಡಿದ್ರು ಗೈಸ್ ಅವ್ರು ಅವಾಗ. ಇವಾಗೂ ಜಸ್ಟ್ ಸೇಮ್ ಹಂಗೆ ಹೋಗೋದು, ಸಿಸೇರಿಯನ್ ಮಾಡಿಸ್ಕೊಳ್ಳೋದು, ಬರೋದು. ಪೇನ್ ಏನು ಬರಲ್ಲ ಅನ್ಸುತ್ತೆ. ನೋಡೋಣ, ಅದರೊಳಗೆ ಏನಾದರೂ ಸಿಮ್ಟಮ್ಸ್ ಕಂಡ್ರೆ ಅದಕ್ಕಿಂತ ಬೇಗನೂ ಆಗ್ಬೋದು, ಹೇಳೋಕ್ಕಾಗಲ್ಲ ಏನೇನಾಗುತ್ತಂತ. ನಂದು ಅಪ್ಡೇಟ್ಸ್ ಬರ್ತಾ ಇರ್ತಾವೆ ನಮ್ಮ ಬ್ಲಾಗ್ನಾಗ. ನಾನು ಮಾಡಿಲ್ಲ ಅಂದರೆ ನಮ್ಮ ಸಾವುಗೆ ಹೇಳಿರ್ತೀನಿ ಯಾವ ಪಾಪು ಏನಂತೇಳಿ. ಅವರೇ ಮಾತಾಡ್ತಾರೆ, ಅವರೇ ಮಾಡ್ತಾರೆ. ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿರಿ ಅಂತ ಹೇಳೀನಿ. ನಿಮ್ಮ ವೇಟ್ ಎಷ್ಟು, ಪ್ರೆಸೆಂಟ್ ವೇಟ್ ಎಷ್ಟು ಅಂತ ಹೇಳಿರಿ. ನಾನು ಲಾಸ್ಟ್ ಬ್ಲಾಗ್ನಾಗ ಹೇಳೀನಿ, ಆದ್ರೂ ಕೇಳಿದ್ರಿ. ಪ್ರೆಸೆಂಟ್ ವೇಟ್ ಅಂದರೆ 66 ಸಮಥಿಂಗ್ ಇತ್ತು ಗೈಸ್. ಇವಾಗ ಅವೆಲ್ಲ ನಾನು ಹೋಗಿ ಬಂದು 15 ಡೇಸ್ ಇನ್ನೂ ಆಗಿಲ್ಲ, ಒಂದು 10 ಡೇಸ್ ಆಯ್ತು ಅನ್ಸುತ್ತೆ. ಇವಾಗ 67 ಆಗಿರ್ತೀನಿ. ಮುಖ ನೋಡ್ರಿ, ಮುಖ ದಪ್ಪ ಆಗಿದ್ದು ನಂದು. ಅವಲೇ ಚೇಂಜಸ್ ಕಾಣಕೊಂತವು. ನಾನು ಆ್ಯಕ್ಚುಲಿ ಬೇರೆ ನತ್ತು ಇಟ್ಕೊಂತಿದ್ನಲ್ಲ ಗೈಸ್, ರೀಸೆಂಟಾಗಿ ತಗೊಂಡಿದ್ದು ನತ್ತು ಇಟ್ಕೊಂಡಿದ್ನಲ್ಲ, ಅದು ನಂಗೆ ಅದ್ರದ್ದು ಒಳಗಡೆ ಸಣ್ಣದೈತಿ, ಅದು ಫಿಟ್ ಆಗಾಕೊಂಡ್ಬಿಟ್ಟೈತಿ. ನಂಗೆ ಫಿಟ್ ಆಗಿ ಅಂತಲ್ಲಿ ಮೂಗು ಕಡೆ ನೋವಾಗಂತಬಿಡೈತೆ. ಯಾಕಂದ್ರೆ ಮೂಗು ಲಾಸ್ಟ್ ಆವಾಗಿನಕ್ಕಿಂತ ಈಗ ಸ್ವಲ್ಪ ಜಾಸ್ತಿ ಅಲ್ಲ,
ಯಾಕಂದ್ರೆ ನಾನು ಮೂಗಿರೋದೇ ಚಿಕ್ಕದು. ಇವಾಗ ಸ್ವಲ್ಪ ಇನ್ಕ್ರೀಸ್ ಅನ್ಸತ್ತೈತಿ. ಎಣ್ಣೆ ಗಿಣ್ಣೆ ಎಲ್ಲ ಇನ್ಕ್ರೀಸ್ ಆಗಕ್ಕಂತಾವು. ಆಗ್ಯದ ವೇಟ್ ಮತ್ತು ಇನ್ಕ್ರೀಸ್ ಆಗಿನಲ್ಲ. ಗೊತ್ತಿಲ್ಲ ಯಾವ ಪಾಪ ಬರುತ್ತೆ ಏನು. ಒಬ್ಬೊಬ್ಬರು ಬಾಡಿ ಸಿಮ್ಟಮ್ಸ್ ಮೇಲೆ ಕಂಡಿಡಿಯೋದು ಹಂಗೆ ಹಿಂಗೆ ಮಾಡಕ್ಕಂತಾರ. ಅವೆಲ್ಲ ಗೊತ್ತಿಲ್ಲ ನನಗೂ. ಅವೆಲ್ಲ ಫೇಕ್ ಅನಿಸುತ್ತೆ, ಆಲ್ಮೋಸ್ಟ್ ಫೇಕ್. ಒಬ್ಬೊಬ್ಬರಿಗೆ ಅವ್ರವ್ರ ಬಾಡಿ ಅವ್ರವ್ರ ಮೇಲೆ ಡಿಪೆಂಡ್. ಎಲ್ಲರಿಗೂ ಒಂದೇ ಥರ ಇರೋಂಗಿಲ್ಲಲ್ಲ. ಹೆಂಗಂತ ಹೇಳೋಕ್ಕೆ ಆಗಲ್ಲ ಗೈಸ್. ಸುಳ್ಳ ಏನು ನಿಜಾನ ದೇವರಿಗೆ ಗೊತ್ತು. ನಿಮ್ಮ ವೇಟ್ ಎಷ್ಟು, ಪ್ರೆಸೆಂಟ್ ವೇಟ್ ಎಷ್ಟು ಅಂತ ಹೇಳಿರಿ. ನಾನು ಲಾಸ್ಟ್ ವ್ಲಾಗ್ನಾಗ ಹೇಳೀನಿ, ಆದ್ರೂ ಕೇಳಿದ್ರಿ. ಪ್ರೆಸೆಂಟ್ ವೇಟ್ ಅಂದರೆ 66 ಸಮಥಿಂಗ್ ಇತ್ತು ಗೈಸ್. ಇವಾಗ ಅವೆಲ್ಲ ನಾನು ಹೋಗಿ ಬಂದು 15 ಡೇಸ್ ಇನ್ನೂ ಆಗಿಲ್ಲ. 10 ಡೇಸ್ ಆಯ್ತು ಅನ್ಸುತ್ತೆ. ಇವಾಗ ಒಂದು 67 ಆಗಿರ್ತೀನಿ. ಮುಖ ನೋಡ್ರಿ, ಮುಖ ದಪ್ಪಾಗಿದ್ದು ನಂದು ಅವಲೇ ಚೇಂಜಸ್ ಕಾಣಕೊಂತವು. ನಾನು ಆ್ಯಕ್ಚುಲಿ ಬೇರೆ ನತ್ತಿಟ್ಕೊಂತಿದ್ನಲ್ಲ ಗೈಸ್, ರೀಸೆಂಟಾಗಿ ತಗೊಂಡಿದ್ದು ನತ್ತಿಟ್ಕೊಂಡಿದ್ನಲ್ಲ, ಅದು ನಂಗೆ ಅದ್ರದ್ದು ಒಳಗಡೆ ಸಣ್ಣದೈತಿ. ಅದು ಫಿಟ್ ಆಗಾಕೊಂಡ್ಬಿಟ್ಟೈತಿ. ನಂಗೆ ಫಿಟ್ ಆಗಿ ಅಂತಲ್ಲಿ ಮೂಗು ಕಡೆ ನೋವಾಗ ಅಂದ್ಬಿಡೈತಿ. ಯಾಕಂದ್ರೆ ಮೂಗು ಲಾಸ್ಟ್ ಆವಾಗಿನ್ಕಿಂತ ಈಗ ಸ್ವಲ್ಪ ಜಾಸ್ತಿ ಅಲ್ಲ, ಯಾಕಂದ್ರೆ ನಾನು ಮೂಗಿರೋದೇ ಚಿಕ್ಕದು. ಇವಾಗ ಸ್ವಲ್ಪ ಇನ್ಕ್ರೀಸ್ ಅನ್ಸತ್ತೈತಿ. ಎಣ್ಣೆ ಗಿಣ್ಣೆ ಎಲ್ಲ ಇನ್ಕ್ರೀಸ್ ಆಗಕ್ಕಂತಾವು. ಆಗ್ಯದ ವೇಟ್ ಮತ್ತು ಇನ್ಕ್ರೀಸ್ ಆಗಿನಲ್ಲ. ಗೊತ್ತಿಲ್ಲ ಯಾವ ಪಾಪ ಬರುತ್ತೆ ಏನು. ಒಬ್ಬೊಬ್ಬರು ಬಾಡಿ ಸಿಮ್ಟಮ್ಸ್ ಮೇಲೆ ಕಂಡಿಡಿಯೋದು ಹಂಗೆ ಹಿಂಗೆ ಮಾಡಕ್ಕಂತಾರ. ಅವೆಲ್ಲ ಗೊತ್ತಿಲ್ಲ ನನಗೂ. ಅವೆಲ್ಲ ಫೇಕ್ ಅನಿಸುತ್ತೆ, ಆಲ್ಮೋಸ್ಟ್ ಫೇಕ್. ಒಬ್ಬೊಬ್ಬರಿಗೆ ಅವ್ರವ್ರ ಬಾಡಿ ಅವ್ರವ್ರ ಮೇಲೆ ಡಿಪೆಂಡ್. ಎಲ್ಲರಿಗೂ ಒಂದೇ ಥರ ಇರೋಂಗಿಲ್ಲಲ್ಲ. ಹೆಂಗಂತ ಹೇಳೋಕ್ಕೆ ಆಗಲ್ಲ ಗೈಸ್. ಸುಳ್ಳ ಏನು ನಿಜಾನ ದೇವರಿಗೆ ಗೊತ್ತು. ನೆಕ್ಸ್ಟ್ ಇನ್ನೊಬ್ಬರು ಕಮೆಂಟ್ ಹಾಕಿದ್ರಿ, ಒಬ್ಬರಲ್ಲ ಒಂದು 2-3 ಹಾಕಿದ್ರಿ, ನೀವು ತವ್ರ ಮನೆಗೆ ಹೋಗಲ್ವಾ ಅಂತೇಳಿ. ಯಾಕಂದರೆ 8 ಮಂತ್ಸ್ ಸ್ಟಾರ್ಟ್ ಆದರೂ ಇಲ್ಲೇ ಇದ್ದೀನಲ್ಲ, ಇಲ್ಲೇ ಇರ್ತೀನೇನೋ ಅಂತ ಅಂದ್ಕೊಂಡಿರ್ತೀರಿ. ಇಲ್ಲ ಗೈಸ್, ನಾನು ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ಹೋಗಲೇಬೇಕು ಗೈಸ್. ಯಾಕಂದರೆ ಇಲ್ಲಿ ಎಲ್ಲ ಮೆಟ್ಲಿದ್ದಾವು, ಹತ್ತಕ್ಕೂ ಆಗಂಗಿಲ್ಲ. ಮತ್ತು ನಮ್ಮ ಅತ್ತೆ ಬೇರೆ ಒಬ್ಬರೇ ಇರೋದ್ರಿಂದ ಮಾಡೋರಂತ ಇರಬೇಕಲ್ಲ. ಮಮ್ಮಿ ಅಂದ್ರೆ ಮಾಡ್ತಾರೆ. ಜ್ಯೋತಿ, ಸಾವು, ರೇಷ್ಮೆ ಎಲ್ಲರೂ ಇರ್ತಾರಲ್ಲ, ಫ್ಯಾಮಿಲಿ ಇರುತ್ತಲ್ಲ, ನೋಡ್ಕೊತಾರೆ. ಇಲ್ಲಿ ಅನನ್ಯ ಅಮೂಲ್ಯ ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆ ನೋಡ್ಕೊತಾರೆ. ನಮ್ಮ ಹಸ್ಬೆಂಡ್ ಅಲ್ಲಿ ಸ್ವಲ್ಪ ದಿನ ಇಲ್ಲ ಸ್ವಲ್ಪ ದಿನ ಹೆಂಗೋ ಮ್ಯಾನೇಜ್ ಮಾಡಿ ಅನನ್ಯ ಅಮೂಲ್ಯನ ಮ್ಯಾನೇಜ್ ಮಾಡ್ಬೋದು. ಅದಕ್ಕೋಸ್ಕರ ಊರಿಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತೆ ಅವರು ಇಲ್ಲೇ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ರು. ಬಟ್ ಆಮೇಲೆ ಎಲ್ಲ ಯೋಚನೆ ಮಾಡಿ ಅಲ್ಲಿಗೆ ಹೋಗೋದಾಯ್ತು ಗೈಸ್. ಇವಾಗ ಯಾವಾಗ ಹೋಗ್ತೀನಪ್ಪ ಅಂತಂದ್ರೆ ಇನ್ನೂ ಒಂದು 4 ಡೇಸ್ 5 ಡೇಸ್ ಗೈಸ್. ಈಗ 5ನೇ ತಾರೀಕು ಸ್ಕ್ಯಾನಿಂಗ್ ಇದೆ ಗೈಸ್. ಒಂದ್ಸಲ ಸ್ಕ್ಯಾನಿಂಗ್ ಬರ್ರಿ ಅಂತ ಹೇಳಿದಾರೆ. ಅದನ್ನು ಮುಗಿಸ್ಕೊಂಡು 1ನೇ ತಾರೀಕು ಜನವರಿ 1 ಗೈಸ್, ಹೊಸ ವರ್ಷ. ಅವತ್ತು ಅನನ್ಯ ಅಮೂಲ್ಯರ ಡ್ಯಾನ್ಸ್ ಇದ್ದಾವೆ, ನಿಮಗೆ ವ್ಲಾಗ್ನಾಗ ತೋರಿಸ್ತೀನಿ ಅದನ್ನು ಮುಗಿಸ್ಕೊಂಡು 5ನೇ ತಾರೀಕು ಗಂಗಾವತಿ ಒಳಗೆ ಚೆಕಪ್ ಇದೆ. ಅದನ್ನು ಮುಗಿಸ್ಕೊಂಡು ನಂಗೆ ನನ್ನ ಪ್ರಕಾರ 8 ಸ್ಟಾರ್ಟ್ ಆಗುತ್ತಲ್ಲ, ಸೊ 8 ಒಳಗೆ ಹೋಗ್ಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಇದ್ದೀನಿ ಗೈಸ್. ಇವಾಗ ನಂಗೆ ಜಾಸ್ತಿ ಕಷ್ಟ ಅನ್ನಿಸ್ತಿದೆ ಗೈಸ್. ಗೊತ್ತಿಲ್ಲ, ಇದು ಕೈಯೆಲ್ಲ ಬೆರಳೆಲ್ಲ ನೋವಾಗಂತವು. ಯಾಕಂದ್ರೆ ನಾನು ಹಿಂಗಿಟ್ಟು ಮಲಗ್ತೀನಿ ಇವಾಗಿನ ಮೂಮೆಂಟಿಗೆ ಅದು ಏನಾರ ಬಾಡಿ ಒಳಗೆ ಏನಾರ ಗೊತ್ತಿಲ್ಲ ಏನಾಗಕತ್ತೈತೆ ಅಂತ. ಇವೆಲ್ಲ ಬೆರಳು ನೋವು ಚೊಟ್ಟು ನೋಡ್ರಿ, ಹಿಂಗೆ ಸೌಂಡ್ ಬರೋಕ್ಕಂತವ. ಯಾವಾಗ ನೈಟ್ ಅನಿಸ್ತಿರಲ್ಲ, ಒಂದು ಎದ್ದಿರ್ತೀನಿ ನೋಡ್ರಿ, ಅವಾಗೆಲ್ಲ ಕೈಯೆಲ್ಲ ನೋವೋದು, ಕೈಯೆಲ್ಲ ಒಂಥರ ಪೇನ್, ಅದು ಹೇಳೋಕ್ಕಾಗಲ್ಲ, ಆ ಥರ ಆಗಕ್ಕಂತೈತಿ. ಮತ್ತು ನಾರ್ಮಲ್ ಉಸಿರಾಟ ಸಮಸ್ಯೆ ಅನ್ಸಕ್ಕಂತೈತಿ. ಮೆಟ್ಲು ಹತ್ತಕ್ಕಾಗ್ತಿಲ್ಲ ಗೈಸ್. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹತ್ತಕ್ಕಂತೀನಿ. ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲಾಂದರೆ ಇನ್ನೊಂದು 15 ದಿನ ಇರ್ತಿದ್ದೆ. ಬಟ್ ಸ್ವಲ್ಪ ಕಷ್ಟ ಅನ್ಸೋದಕ್ಕೆ ಹೋಗಬೇಕು ಇನ್ನೊಂದು ವಾರದಲ್ಲಿ ಊರಿಗೆ. ನಮ್ಮ ಜ್ಯೋತಿ, ಸಾವು, ರೇಷ್ಮಾ, ನಮ್ಮ ಕೃಷ್ವಿ ಎಲ್ಲರನ್ನೂ ಬ್ಲಾಗಲ್ಲಿ ನೋಡ್ಬೋದು ಗೈಸ್. ಎಲ್ಲರೂ ಮಿಸ್ ಮಾಡ್ಕೊಳಕಂತೀರಿ ನಮ್ಮ ಜ್ಯೋತಿನ ಮತ್ತು ಸಾವುನ ಎಲ್ಲರನ್ನೂ ನಿಮ್ಮ ಬ್ಲಾಗ್ನಾಗ ಮಿಸ್ ಅನ್ನಕಂತೀರಿ. ನೆಕ್ಸ್ಟ್ ಬ್ಲಾಗ್ ತುಂಬ ಅವರೇ ಇರ್ತಾರೆ ಗೈಸ್. ಫೋಟೋಶೂಟ್ ಅಂತ ಅದು ಅಂತ ಇದು ಅಂತ ಏನೇನೋ ಆಸೆ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಮತ್ತೆ ಹೇಳಕ್ಕೆ ಬರಲ್ಲ ಗೈಸ್. ಏನಾದರೂ ಸಮಸ್ಯೆ ಅನಿಸಿದ್ರೆ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರ್ತಾವಲ್ಲ, ಸೊ
ಸೊ ಮತ್ತೆ ಇನ್ನೂ ಸ್ವಲ್ಪ ಬಿಟ್ಟು ಅಂದ್ಕೊಂಡ್ನಂದ್ರೆ ನನ್ನ ಡ್ರೀಮ್ಸ್ ಎಲ್ಲ ಕನಸಾಗೆ ಉಳಿದ್ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಜಲ್ದಿ ಊರಿಗೆ ಹೋಗಿ ಡ್ರೀಮ್ಸ್ ಕಂಪ್ಲೀಟ್ ಮಾಡ್ತೀನಿ. ಡ್ರೀಮ್ಸ್ ಅಂದ್ರೆ ಅದೇ ಫೋಟೋಶೂಟು ವಿಡಿಯೋ ಮಾಡ್ಕೊಂಡ್ರೆ ಆಯ್ತಂತ ಅನ್ನೋದೇ ಡ್ರೀಮು. ಊರಿಗೆ ಇನ್ನೂ ಸ್ವಲ್ಪ ದಿನದಲ್ಲೇ ಹೋಗ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜನ ಕೇಳಿದ್ರಿ, ನಿಮ್ಗೇನು ಏನಾದರೂ ತಿನ್ಬೇಕು ಅನಿಸ್ತಿರುತ್ತಾ, ಸ್ವೀಟು ಅಥವಾ ಖಾರ ಆ ಥರ ಸಿಂಪ್ಟಮ್ಸ್ ಏನದಾವು ಅಂಥೇಳಿ. ನಂಗೆ ಹೇಳ್ಬೇಕಂದ್ರೆ ಗೈಸ್ ಟೋಟಲ್ ಡಿಫ್ರೆಂಟ್ ಸಿಂಪ್ಟಮ್ಸ್ ಇದು. ಏನಪ್ಪ ಅಂದ್ರೆ ನನಗೆ ಸ್ವೀಟ್ ಅಂದರೆ ಅಲರ್ಜಿ ಗೈಸ್. ನಾ ಸ್ವೀಟ್ ಅಂದರೆ ಏನು ಎಂಥ ಸ್ವೀಟ್ ಮಾಡಿದ್ರೂ ಅದು ತಿನ್ನಲ್ಲ. ನಾನು ಸ್ವಲ್ಪ ಲೈಟಾಗಿ ಇಷ್ಟಪಡೋದಂದ್ರೆ ಮೈಸೂರು ಪಾಕ್ ಇಷ್ಟಪಡ್ತಿದ್ದೆ. ಅದು ಸ್ವಲ್ಪ ಮೊದಲಿಂದನೂ ಇಷ್ಟಪಡ್ತಿದ್ದೆ. ಅಷ್ಟೇ ನಾನು ಇಷ್ಟಪಡ್ತಿದ್ದೆ. ಸ್ವಲ್ಪ ಸ್ವೀಟ್ ಒಳಗಂದ್ರೆ ಮೈಸೂರು ಪಾಕ್ ಅಷ್ಟೇ ಸ್ವಲ್ಪ ಲೈಟಾಗಿ ಇಷ್ಟಪಡ್ತಿದ್ದೆ. ಸ್ವೀಟ್ ಅಂದ್ರೆ ಅಲರ್ಜಿ ಗೈಸ್. ಅಂತಂದ್ರಾಗ ಪ್ರೆಗ್ನೆಂಟ್ ಈಗಿನಿ ಸ್ವೀಟ್ ಅಂದ್ರೆ ಇಷ್ಟಪಡಕ್ಕೆ ಹೊಂದ್ಬಿಟ್ಟೀನಿ. ಅದು ಒಂದು ಕ್ರೇವಿಂಗ್ಸ್ ಅಂತ ಇರುತ್ತಲ್ಲ ಗೈಸ್, ಏನು ತಿನ್ಬೇಕಂತೇಳಿ. ಒಬ್ಬೊಬ್ಬರು ಸ್ವೀಟ್ ಕ್ರೇವಿಂಗ್ಸ್ ಹೆಣ್ಮಗು ಗಂಡು ಮಗು ಅಂತಾರೆ, ಗೊತ್ತಿಲ್ಲ. ನಂಗಂದ್ರೂ ಪ್ರೆಗ್ನೆಂಟ್ ಆದಾಗಿಂದ ಬರೀ ಸ್ವೀಟೇ ತಿನ್ಬೇಕು ಅನ್ಸ್ಕೊಂಡ್ಬಿಟ್ಟೈತಿ. ಏನು ಸಕ್ಕರೆ ನೋಡಿದ್ರೆ ಸಕ್ಕರೆ ತಿನ್ಬೇಕು ಅನ್ಸ್ಕೊಂಡೈತಿ. ಮತ್ತು ಮೊನ್ನೆ ಎಲ್ಲ ಏನೋ ಸ್ವೀಟ್ ತಂದಿದ್ರು. ಒಟ್ಟು ಸ್ವೀಟ್ ತಿನ್ನಬೇಕು. ಮತ್ತು ಹೋಳ್ಗೆ ಅಂಥವೆಲ್ಲ ತಿನ್ನೋರ್ದಕ್ಕೆ 2 ಹೋಳ್ಗೆ 1 ಹೋಳ್ಗೆ ತಿನ್ನಕಂತೀನಿ ಗೈಸ್. ಏನಂತ ಸಿಂಪ್ಟಮ್ಸ್ ಗೊತ್ತಿಲ್ಲ ಇದು. ಯಾವ ಪಾಪು ಸಿಂಪ್ಟಮ್ಸ್, ಏನು ನಮ್ಮ ಸಿಂಪ್ಟಮ್ಸ್ ದೇವರಿಗೆ ಗೊತ್ತು. ಮತ್ತು ಖಾರ ಅಷ್ಟಾಗಿ ಇಷ್ಟಪಡೋವಲ್ಲ. ನಂಗೆ ನೋಡಿದ್ರೆ ಚಿಕನ್ನು ಖಾರ ಹಂಗೆ ಇಷ್ಟಪಡ್ತಿದ್ದೆ. ಬಟ್ ಖಾರ ಅಷ್ಟು ಮೀಡಿಯಮ್ ಇಷ್ಟ ಖಾರನೂ. ಬಟ್ ಜಾಸ್ತಿ ಇಷ್ಟಪಡದೇ ಇರೋದನ್ನೇ ಇಷ್ಟಪಡಕಂತೀನಿ ಸ್ವೀಟ್ನ. ಏನಂತ ಗೊತ್ತಿಲ್ಲ. ಯಾವುದಾನ ಆಗಲಿ ಗೈಸ್, ಇವಾಗ ನೋ ಆಪ್ಷನ್ಸ್. ನಮ್ಮ ಕೈಲಿಲ್ವಲ್ಲ. ನಮ್ಮ ಕೈಲಿದ್ದಿದ್ರೆ ಒಂದು ಗಂಡು ಪಪ್ಪು ಹಿಂಗೆ ತಗೊಂಬಂದ್ಬಿಡ್ತಿದ್ದೆ. ನಮ್ಮ ಕೈಲಿಲ್ವಲ್ಲ. ಎಕ್ಸೆಪ್ಟ್ ಎಲ್ಲ ಯಾವುದಾದ್ರೂ ಬಂದರೆ ಎಕ್ಸೆಪ್ಟೆ. ಸ್ವೀಟ್ ತಿನ್ಬೇಕು ಅನ್ಸಕಂತೈತೆ ನೋಡ್ರಿ. ಮತ್ತು ಚಿಕನ್ ಅಂಥವೆಲ್ಲ ಅಷ್ಟು ಇಷ್ಟ ಆಗಕ್ಕಂತಿಲ್ಲ. ನಾನು ನಿಮಗೆ ಮೊದಲಿಂದನೂ ಬ್ಲಾಗ್ನಾಗ ಹೇಳಕ್ಕಂತೀನಿ. ಚಿಕನ್ ಅದು ಇದು ಚಿಪ್ಸು ಅಂಥವೆಲ್ಲ ಇಷ್ಟಪಡ್ತಿದ್ದೆ. ಈಗ ಅಂಥಪರಿ ಇಷ್ಟಪಟ್ಟು ತಿನ್ನಂಗೆ ಆಗ್ತಿಲ್ಲ ಗೈಸ್. ನಂಗೆ ಸ್ವೀಟ್ ಮೇಲೆ ಸ್ವಲ್ಪ ಜಾಸ್ತಿ ಒಲವು ಬಂದಿದೆ. ಯಾರ್ಯಾರಿಗೆ ನಿಮಗೆ ಹೆಂಗೈತಿ ಹೇಳ್ರಿ ಕಮೆಂಟ್ ಒಳಗೆ. ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ನಿಮಗೆ ಏನು ತಿನ್ಬೇಕು ಅನ್ಸತ್ತೈತಿ, ಸ್ವೀಟಾ ಖಾರ ಹುಳಿ ಅಂದ್ರೆ ನಂಗೆ ಮೊದಲಿಂದ ಫೇವ್ರೇಟ್. ನಾನು ಸಣ್ಣಕ್ಕಿದ್ದಾಗಿಂದ ಹುಳಿ ಫೇವ್ರೇಟ್. ಪ್ರೆಗ್ನೆಂಟ್ ಆದಾಗಿಂದ ಅಷ್ಟು ತಿಂತಾಯಿಲ್ಲ ಗೈಸ್. ಸ್ವಲ್ಪ ಹಲ್ಲು ಪ್ರಾಬ್ಲಮ್ಮು, ಬೇರೆ ಹಲ್ಲೆಲ್ಲ ಜುಮ್ಮು ಅಂಥಪರಿ ಇಷ್ಟಪಟ್ಟು ತಿನ್ನಂಗೆ ಅನಿಸಿರೋದಂದ್ರೆ ಸ್ವೀಟ್. ನಿಮಗೆ ಪ್ರೆಗ್ನೆಂಟ್ ಇದ್ದರೆ ನಿಮಗೇನು ಅನಿಸೈತಿ, ಅಥವಾ ನೀವು ಪ್ರೆಗ್ನೆನ್ಸಿ ಇದ್ದಾಗ ಏನು ತಿನ್ಬೇಕು ಅನಿಸಿತ್ತು ಕಮೆಂಟ್ ಮಾಡಿರಿ. ಮತ್ತು ಜಾಸ್ತಿ ಜನ ಕೇಳಿದ್ರಿ ಯಾವುದು ಪ್ಲಾಸೆಂಟ್ ಐತಿ ಮತ್ತು ಹಾರ್ಟ್ ರೇಟ್ ಎಷ್ಟೈತಿ ಅಂತೇಳಿ, ಪಾಪುದು ಹಾರ್ಟ್ ಬೀಟ್ ಎಷ್ಟೈತೆ ಅಂತೇಳಿ ಕೇಳಕ್ಕಂತಿದ್ರಿ. ಒಂದೊಂದು ಮೊನ್ನೆ ನಾನು 6 ಮಂತ್ಸ್ ಸ್ಕ್ಯಾನಿಂಗ್ನಾಗ ಒಂಥರ ಇತ್ತು, 3 ಮಂತ್ಸ್ ಸ್ಕ್ಯಾನಿಂಗ್ನಾಗ ಒಂಥರ ಇತ್ತು. ಈ ಸಲ ಸ್ಕ್ಯಾನಿಂಗ್ನಾಗ ಹೆಂಗಿರುತ್ತೆ ಗೊತ್ತಿಲ್ಲ. ಹಾರ್ಟ್ ಬೀಟ್ ಚೇಂಜಸ್ ಆಗಿತ್ತು ಗೈಸ್. ಫಸ್ಟ್ ಸ್ಕ್ಯಾನಿಂಗ್ ಒಳಗೆ ಎಷ್ಟಿತ್ತು ಅಂದ್ರೆ ಹಾರ್ಟ್ ಬೀಟು 172 ಎಷ್ಟು ಐತಿಲ್ಲ ಅಂತ ನಾನು ಡೇಂಜರ್ ಏನೋ ಅಂತ ಹಂಗೆ ಅನ್ಕೊಳಕಂತಿದ್ದೆ. ಬಟ್ ನಮ್ಗೆ ಗೊತ್ತಿರೋರು ಕೇಳಿದ್ದೆ, ಹಂಗಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹಂಗೆ ಹಿಂಗೆ ಅಂತೇಳಿ. ಹಂಗೇನಾಗಂಗಿಲ್ಲ, ಅವೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಾ. ಫಸ್ಟಿಗೆ ಜಾಸ್ತಿನೇ ತೋರಿಸುತ್ತಾ. ಹಾರ್ಟ್ ರೇಟ್ ಮೇಲೇ ಕಂಡುಹಿಡ್ತಿರ್ತಾರೆ. ಗೊತ್ತಿಲ್ಲ ಏನಂತ, ನೀವೇ ಕಂಡುಹಿಡೀರಿ. ಹಾರ್ಟ್ ರೇಟ್ 172 ಇತ್ತು 3 ಮಂತ್ಸಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ. ಮತ್ತು ವಾಪಸ್ ಮೊನ್ನೆ ಅನಾಮಲಿ ಸ್ಕ್ಯಾನಿಂಗ್ ಒಳಗೆ ನಿಮ್ಗೆ ತೋರಿಸಿದ್ದೆ ನಾನು. ಎಷ್ಟಿತ್ತಪ್ಪ ಅನಾಮಲಿ ಸ್ಕ್ಯಾನಿಂಗ್ ಒಳಗೆ ಹಾರ್ಟ್ ರೇಟ್ ಅಂದ್ರೆ ಎಷ್ಟಿತ್ತು, 141 ಇತ್ತು ಗೈಸ್. 171 ಇದ್ದಿದ್ದು 141 ಆಗೈತಿ ಸೆಕೆಂಡ್ ಅನಾಮಲಿ ಸ್ಕ್ಯಾನಿಂಗ್ ಒಳಗೆ. ಮತ್ತು ಅವೆರಡು ಡಿಫ್ರೆನ್ಸ್ ಆಗೈತೆ. ಮತ್ತು ಪ್ಲಾಸೆಂಟ ಯಾವುದೈತಿ ಅಂತ ಅಂದ್ರೆ ಪೋಸ್ಟೀರಿಯರ್ ಇದೆ ಗೈಸ್. ಗೊತ್ತಿಲ್ಲ ಏನಾಗುತ್ತಂತ ಗೊತ್ತಿಲ್ಲ. ಪೋಸ್ಟೀರಿಯರ್ ಅಂತ ಐತಿ. ಫಸ್ಟ್ ಸ್ಕ್ಯಾನಿಂಗ್ ಒಳಗೂ ಪೋಸ್ಟೀರಿಯರ್ ಅಂತ ಇತ್ತು, ಸೆಕೆಂಡ್ ಸ್ಕ್ಯಾನಿಂಗ್ ಒಳಗೂ ಪೋಸ್ಟೀರಿಯರ್ ಅಂತ ಐತಿ. ಅದ್ರ ಬಗ್ಗೆ ಏನಂತ ಐಡಿಯಾನೇ ಇದ್ದಿದ್ದಿಲ್ಲ. ನಾನು ಪ್ರೆಗ್ನೆಂಟ್ ಆದಾಗಿಂದ ಎಲ್ಲ ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಂದಿದ್ದೀನಿ. ಪೋಸ್ಟೀರಿಯರ್ ಇಂಟೀರಿಯರ್ ಏನು ಗೊತ್ತಿದ್ದಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇದ್ದಿದ್ದಿಲ್ಲ. ಪ್ರೆಗ್ನೆಂಟ್ ಆದಾಗಿಂದ ಎಲ್ಲ ಯೂಟ್ಯೂಬ್ನಾಗ, ಗೂಗಲ್ನಾಗ, ಇನ್ಸ್ಟಾಗ್ರಾಮ್ನಾಗ ಬರೀ ಅವೇ ವೀಡಿಯೋಸ್ ಬರ್ತಾವೆ. ಗೊತ್ತಿಲ್ಲ. ಹಾರ್ಟ್ ರೇಟ್ 141 ಐತಿ ಪ್ರೆಸೆಂಟ್. ಮತ್ತು ಪ್ಲಾಸೆಂಟ ಪೋಸ್ಟೀರಿಯರ್ ಐತಿ.
ನೀವೇ ಕಂಡಿಡಿರಿ. ಆಮೇಲೆ ನಾನು ಕಮೆಂಟ್ಸ್ ಓದ್ತೀನಿ ಗೈಸ್, ನಿಮ್ಮದೆಲ್ಲ ಡೆಲಿವರಿ ಆದಮೇಲೆ ಯಾರೋ ನನ್ನ ಗಂಡು ಮಗು ಆಗಿತ್ತು ಅಂತ ಕಮೆಂಟ್, ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ ಕಮೆಂಟ್ ಮಾಡಿರಲ್ಲ. ಪಾಪ ಅವರು ಒಳ್ಳೇದು ವಿಶ್ ಮಾಡ್ಯಾರ, ಅವರು ನಂಗೆ ಖುಷಿ ಆಗಲಿ ಅಂತೇಳಿ ವಿಶ್ ಮಾಡೀವಿ. ಸುಮ್ಮನೆ ಜೋಕ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲಾಸ್ಟ್ ವಿಡಿಯೋದಾಗನ ಹುಷಾರಾಗಿರಿ ಅಕ್ಕ, ಗಂಡು ಪಾಪ ಹುಟ್ಟುತ್ತೆ, ಹುಷಾರಾಗಿರು, ಖುಷಿಯಾಗಿರು, ಏನು ಬಂದ್ರೂ ಪಾಸಿಟಿವ್ ಆಗಿರು ಅಂತೇಳಿ ಬ್ಲೆಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ಸ್ ನೋಡಿ ಅಂತ ಫುಲ್ ಖುಷಿ ಆಗ್ತಿರುತ್ತಾ. ರಿಪ್ಲೈ ಮಾಡಿರ್ತೀನಿ ಒಬ್ಬೊಬ್ರು ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ. ಅವರು ಕ್ಷಮಿಸಿ ಬಿಡಿ, ನನ್ನ ಒಂದು ದಿನ ಕುಂತು ರಿಪ್ಲೈ ಮಾಡ್ತೀನಿ, ಅಲ್ಲಿವರೆಗೂ ಕ್ಷಮಿಸಿ. ಮತ್ತು ಡೆಲಿವರಿ ಡೇಟ್ ಹೇಳಿದ್ನಲ್ಲ ನಿಮಗೆ, ಫೆಬ್ರವರಿ 21, 22. ಇನ್ನೊಂದೇನಪ್ಪ ಅಂದ್ರೆ ಫೆಬ್ರವರಿ 22 ನಮ್ಮ ಕೃಷಿ ಬರ್ತಡೇ ಗೈಸ್. ಏನಾಗುತ್ತೆ ಗೊತ್ತಿಲ್ಲ, ಅಷ್ಟರೊಳಗೆ ಏನಾರು ನಂಗೆ ಸ್ವಲ್ಪ ಕಷ್ಟ ಅನಿಸಿತ್ತು ಅಂದ್ರೆ ಅದಕ್ಕಿಂತ ಮುಂಚೆನೂ ಡೆಲಿವರಿ ಆಗ್ಬೋದು. ಅಥವಾ ನನಗೆ ಆರಾಮಿದ್ನೇ ಓಕೆ ಅನಿಸಿತ್ತಂದ್ರೆ ಅವರು ಡಾಕ್ಟರ್ ಹೇಳಿದ್ದು ಒಂದು ಟೈಮ್ ನೋಡಿ, ಗೊತ್ತಿಲ್ಲ ಕಾಟ್ಗಿಲಾಗುತ್ತಾ ಏನು ಗಂಗಾವತಿಲಾಗುತ್ತಾ. ನಾನು ಫಸ್ಟ್ ಸಿಸರೇನು ಗಂಗಾವತಿಲಿ ಆಗಿತ್ತು ಗೈಸ್, ಎರಡನೇದನ್ನು ಅಲ್ಲೇ ಅಂದರೆ ಬೇರೆ ಹಾಸ್ಪಿಟಲ್ದಾಗ ಆಗಿತ್ತು. ಈ ಸಲ ಕಾಟಿಗೆ ಗಂಗಾವತಿನೇ ಇತ್ತು. ನೋಡೋಣ, ಇನ್ನೂ ಏನಂತ ಡಿಸೈಡ್ ಆಗಿಲ್ಲ. ಚೆಕಪ್ ಅಂದ್ರೂ ಇಲ್ಲೇ ಮಾಡಿಸ್ಕೊತಾ ಇದ್ದೀನಿ. ನಾವು ಡೆಲಿವರಿ ಅಂದರೆ ಎಲ್ಲನೇ ಮಾಡಿಸ್ಕೋಬೋದು, ನಮ್ಮ ಚಾಯ್ಸ್ ಅದು. ಕಾಟಿಗೆ ಅಂದರೆ ಸ್ವಲ್ಪ ಅಲ್ಲೇ ನಿಯರ್ ಆಗುತ್ತಲ್ಲ, ಕಾಟಿಗೆ ಒಂದು ಹಾಸ್ಪಿಟಲ್ ಆಗಿದೆ ಗೈಸ್. ನೋಡೋಣ ಏನಾಗುತ್ತಾ, ಈಗ ಹೋಗಿ ಅದನ್ನೇ ಡಿಸೈಡ್ ಮಾಡಬೇಕು, ಏನೇನಾಗುತ್ತಾ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ನಿಮ್ಗೆ ವ್ಲಾಗ್ನಾಗ. ಯಾವ ಹಾಸ್ಪಿಟ್ಲು, ಯಾವ ಪಾಪು ಅಪ್ಡೇಟ್. ನಾನಿಲ್ಲ ಅಂದರೆ ನಮ್ಮ ಸಾವುಗಾರ, ನಮ್ಮ ಜೊತೆಗಾರ ಹೇಳಿರ್ತೀನಿ, ಅವ್ರು ವಿಡಿಯೋಸ್ ಮಾಡಿ ಹಾಕ್ತಾರೆ, ನೋಡ್ತಾ ಇರ್ರಿ ಅವ್ರ ವಿಡಿಯೋಸ್. ನನ್ನ ವಿಡಿಯೋಸ್ನೇ ಅವ್ರು ಮಾಡ್ತಾರೆ, ನೋಡ್ತಾ ಇರ್ರಿ ಅವಾಗ. ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂತ ಹೇಳ್ರಿ. ಯಾರ್ಯಾರು ಗಂಡು ಮಗು ಆಗುತ್ತಂದಿರೋ ಅವ್ರು ಕಮೆಂಟ್ ಮಾಡಿರಿ ಅವಾಗ, ಅಕ್ಕ ನಾನು ಹೇಳಿದ್ದೆ ನೋಡಿ ಅಂತೇಳಿ. ಹೆಣ್ಮಗು ಆದಾರ ಕಮೆಂಟ್ ಮಾಡಿರಿ, ಪರವಾಗಿಲ್ಲ, ಹಂಗೇನಿಲ್ಲ. ಬನ್ನಿ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಮತ್ತು ಸ್ವಲ್ಪ ಜನ ಪಾಪು ವೇಟ್ ಎಷ್ಟೈತೆ ಅಂತ ಕೇಳಿದ್ರಿ. ನನಗದು ಒಂದು ದೊಡ್ಡ ಕ್ಯೂರಿಯಾಸಿಟಿ ಐತಿ. ಇನ್ನೂ 5 days ಸ್ಕ್ಯಾನಿಂಗ್ ಹೋಗ್ಬೇಕು, ಅವಾಗ ಹೇಳ್ತಾರಂತ. ಈ ಸಲ ಸ್ಕ್ಯಾನಿಂಗ್ನಾಗ ಎಷ್ಟೈತಿ ಏನು ಅಂತೇಳಿ ನಿಮಗೆ ಹೇಳ್ತೀನಿ. ಮತ್ತು ಇವಾಗ 6 months ಸ್ಕ್ಯಾನಿಂಗ್ ಒಳಗೆ ಎಷ್ಟೋ ಹೇಳಿದ್ದೆ ನಿಮ್ಗೆ ವ್ಲಾಗ್ನಾಗ, 840 ಗ್ರಾಮ ಎಷ್ಟೋ ಐತಿ ಗೈಸ್. 1 kgಗೆ ಸ್ವಲ್ಪ ಕಡಿಮೆ ಐತಿ. ಇವಾಗ 1.5 kg ಹಂಗೆ ಆಗಿರುತ್ತೆ ಅನ್ಸುತ್ತಾ, ಗೊತ್ತಿಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಗಟ್ಲೆ ನಿಮ್ಗೆ ಹೇಳ್ತೀನಿ. ಮತ್ತು ಹಾಸ್ಪಿಟ್ಲಿಗೆ ಹೋದ್ರೆ ವಿಡಿಯೋ ಮಾಡ್ತೀನಿ, ಟ್ರೈ ಮಾಡ್ತೀನಿ ವಿಡಿಯೋನ. ವೇಟ್ ಎಷ್ಟೈತೆ ಅಂತ ಫುಲ್ ಕ್ಯೂರಿಯಾಸಿಟಿಗೆ ಯಾವಾಗ 5 days ಆಗುತ್ತಾ ಅಂತೇಳಿ ಕಾಯಕಂತೀನಿ ಗೈಸ್. ಅಂದ್ರೆ ನನಗೆ ಸ್ವಲ್ಪ ಇನ್ನೊಂದು ಏನಪ್ಪ ಅಂತಂದ್ರೆ, ನಿಮಗೆ ಕೆಳಗೆ ಹೊಟ್ಟೆ ಐತೆ ಮೇಲೆ ಹೊಟ್ಟೆ, ಅದ್ರಾಗಂತೂ ಜಗ್ಗಿ ಜನ ಡಿಸೈಡ್ ಮಾಡ್ತಾರೆ ಗೈಸ್. ನಂದು ಆ್ಯಕ್ಚುಲಿ ಮೇಲ್ಗಡೆ ಇದೆ ಗೈಸ್ ಹೊಟ್ಟೆ. ನನಗೆ ಒಂದೊಂದು ಸಲ ಕೆಳಗಡೆ ಅನ್ನಿಸ್ತಿರುತ್ತೆ, ವ್ಲಾಗ್ನೇ ತೋರ್ಸೋಕ್ಕಾಗಲ್ಲ. ಕೆಳಗೆ ಅನ್ನಿಸ್ತಿರುತ್ತೆ ಒಂದೊಂದು ಸಲ ಹಿಂಗೆ ಮೇಲೆ ಅನ್ನಿಸ್ತಿರುತ್ತೆ, ಗೊತ್ತಿಲ್ಲ. ಮೇಲ್ಗಡೆ ಹೊಟ್ಟೆ ಇದ್ದರೆ ಏನೋ ಹೆಣ್ಣು ಪಾಪು ಅಂತ, ಕೆಳಗೆ ಹೊಟ್ಟೆ ಇದ್ದರೆ ಗಂಡು ಪಾಪು ಅಂತ. ಅದಕ್ಕೆ ನನಗೆ ಮೇಲ್ಗಡೆ ಹೊಟ್ಟೆ ಇದ್ದು ಹೆಣ್ಣು ಪಾಪುನೇ ಅಂತೇಳಿ ನಾನು ಅನ್ಕೊಂತಿರ್ತೀನಿ. ಗೊತ್ತಿಲ್ಲ ಏನಾಗುತ್ತೆ ಏನು ನೋಡಬೇಕು, ಎಲ್ಲ ಸುಳ್ಳ ನಿಜನ ಅಂತೇಳಿ ನನಗಿನ್ನ ಅಷ್ಟು ಗೊತ್ತಿಲ್ಲ. ಈ ಸಲ ಡೆಲಿವರಿ ಆದಮೇಲೆ ಗೊತ್ತಾಗುತ್ತೆ ಯಾವ ಸುಳ್ಳು ಯಾವ ನಿಜ ಅಂತೇಳಿ. ಒಬ್ಬೊಬ್ರು ಏನಂತಾರೆ ಎಲ್ಲ ಸುಳ್ಳು, ಅದೆಲ್ಲ ಸುಮ್ಮ ಅವ್ರವ್ರದ್ದು ಬಾಡಿ ಇದ್ರ ಮೇಲೆ ಡಿಪೆಂಡು, ಏನೇನೋ ಅದಾವವು ಅದ್ರ ಮೇಲೆ ಡಿಪೆಂಡು. ಅದೆಲ್ಲ ಮೇಲೆ ಕೆಳಗೆ ಇರೋದೆಲ್ಲ ಗಂಡು ಹೆಣ್ಣು ಅಂತ ಕನ್ಸಿಡರ್ ಮಾಡೋಂಗಿದ್ರೆ ಮುಗಿದೋಯ್ತು. ಅವೆಲ್ಲ ಸುಳ್ಳು, ಅವೆಲ್ಲ ನಂಬಬಾರ್ದು ಅಂತ ಹೇಳಿದ್ರಿ. ನಂಬಿಲ್ಲ. ನೋಡೋಣ ಡೆಲಿವರಿ ಆದಮೇಲೆ ನಂಬಬೇಕಾ ಬಿಡಬೇಕಾ ಅಂತೇಳಿ ಯೋಚನೆ ಮಾಡ್ತೀನಿ. ನಿಮಗೆ ಏನು ಅನಿಸುತ್ತಾ ಕಮೆಂಟ್ ಮಾಡಿರಿ. ಮೇಲ್ಗಡೆ ಹೊಟ್ಟೆ ಇದ್ದರೆ ಏನು, ಕೆಳಗಡೆ ಹೊಟ್ಟೆ ಇದ್ದರೆ ಏನಂತೇಳಿ. ಮತ್ತು ಜಾಸ್ತಿ ಜನ ಕೇಳಿದ್ರಿ ಯಾವ್ದು ಅವ್ರ ಪಾಪ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ರಿ. ಒಬ್ಬೊಬ್ರು ಗೋವಾದಾಗಿರೋರು ಕಮೆಂಟ್ಸ್ ಒಳಗೆ ಕೇಳಿದ್ರಿ, ಹಾಸ್ಪಿಟಲ್ ಎಲ್ಲಿ ಚೆನ್ನಾಗಿರೋದು ಹೇಳಕ್ಕ ಪಾಪು ಬಗ್ಗೆ ಹಂಗೆ ಹಿಂಗೆ ಅಂತೇಳಿ. ಅಷ್ಟು ಗೊತ್ತಿಲ್ಲ ಸಿಸ್ಟರ್ಸ್ ನಂಗೆ. ನಾನು ಸುಮ್ಮನೆ ಇವಾಗ ಪ್ರೆಗ್ನೆಂಟ್ ಆದಾಗಿಂದ ಹಾಸ್ಪಿಟ್ಲಿಗೆ ಇಲ್ಲಿ ತೋರಿಸ್ಕೊಳಕತ್ತೀನಿ. ಬಟ್ ಅಲ್ಲೆಲ್ಲ ರಶ್ ನೋಡಿ ನಮ್ಗೆ ಚೆನ್ನಾಗಿದ್ದಾರೆ ಅಂತೇಳಿ ಅನಿಸುತ್ತೆ. ಅದಕ್ಕೆ ನಿಮ್ಗೆ ಬ್ಲಾಗ್ನಾಗ ಹೇಳಿದ್ನೆ ಚೆನ್ನಾಗಿದ್ದಾರೆ ನೋಡ್ರಿ, ಕನ್ಸಲ್ಟ್ ಮಾಡಿರಿ ಅಂತೇಳಿ. ಮತ್ತು ಸ್ವಲ್ಪ ಜನ ಕೇಳಿದ್ರಿ ಸೀಮಂತ ಯಾವಾಗ ಮತ್ತು ಸೀಮಂತ ಯಾವಾಗ ಅಂತ ಕೇಳಕಂತಿದ್ರಿ.
ಆ್ಯಕ್ಚುಲಿ ಸೀಮಂತನ ಫಸ್ಟ್ ಪ್ರೆಗ್ನೆಂಟ್ ಇರ್ತಾರಲ್ಲ ಗೈಸ್, ಅವ್ರಿಗೆ ಮಾಡ್ತಾರೆ. ಆ್ಯಕ್ಚುಲಿ ನನಗೂ ಮಾಡಿದ್ರು, ನಾನು ನಿಮಗೆ ಬ್ಲಾಗ್ನಾಗ ತೋರಿಸಿದ್ದೆ. ಬಟ್ ಇವಾಗ ಟ್ರೆಂಡ್ ಇರುತ್ತಲ್ಲ ಆ ಥರ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ರಲ್ಲ. ನನ್ನ ಆಲ್ಬಮ್ ಬ್ಲಾಗಲ್ಲಿ ನೋಡಿರ್ತೀರಿ. ನಂಗೆ ಚೆಂದ ಮಾಡ್ಬೇಕಂತ ಆಸೆ, ಬಟ್ ಯಾಕೋ ಬೇಡ ಅನ್ನಿಸ್ತಿದೆ, ಗೊತ್ತಿಲ್ಲ. ಇನ್ನಾದ್ರೂ ಪೆಂಡಿಂಗ್ನಾಗ ಇಟ್ಟೀನಿ. ಫೋಟೋಶೂಟಿಗೆ ಎಲ್ಲಿ ಶೋಕಿ ಮಾಡೋಣ ಬಿಡು ಅಂತೇಳಿ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಂಗಳ ಸಾರಿ ಗೀರಿ ಹಾಕ್ಕೊಂಡು ಫೋಟೋಶೂಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅವಾಗ ಅನಿಸಿತ್ತು, ಫಸ್ಟ್ ಪ್ರೆಗ್ನೆಂಟ್ ಆದಾಗ ಅನಿಸಿತ್ತು. ಬಟ್ ಇವಾಗ ಯಾಕೋ ಅಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ. ಸೆಕೆಂಡ್ ಅಲ್ಲ, ತರ್ಡ್ ಬಿಡಿದು ಬೇಡ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಗೈಸ್. ಗೊತ್ತಿಲ್ಲ, ಫೋಟೋಶೂಟ್ ಯಾವಾಗ ಮಾಡಿಸ್ತೀರಿ ಅಂತ ಕೇಳಿದ್ರಿ. ಫೋಟೋಶೂಟ್ ಇವಾಗ ಊರಿಗೆ ಹೋದ್ಗಟ್ಲೆ ಅದೇ ಕೆಲಸ ಗೈಸ್, ಹೇಳೋಕ್ಕಾಗಲ್ಲ. ಮತ್ತು ಜಲ್ದಿ ಡೆಲಿವರಿ ಆಗಿಬಿಡ್ತೀವಿ ಅಂದ್ರೆ ಏನಾಗಿ ಸ್ವಲ್ಪ ಜಲ್ದಿ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ಬಿಟ್ರೆ ನನ್ನ ಡ್ರೀಮ್ಸ್ ಎಲ್ಲ ನುಚ್ಚು ನೂರು ಆಗ್ಬಿಡ್ತವೆ. ಮತ್ತು ನೆಕ್ಸ್ಟ್ ಪ್ರೆಗ್ನೆಂಟ್ ಆಗಬೇಕು ಹಾಗಂಗಿದ್ರೆ ಲಾಸ್ಟ್ ಚಾನ್ಸ್ ಐತಿ ನನಗೆ. ಸೊ ಅದಕ್ಕೆ ಬೇಗ 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 ಊರಿಗೆ ಹೋಗಿ ಒಂದು 4 ಸ್ಯಾರಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರೊಳಗೆ ಮಾಡಬೇಕು, ಮತ್ತು ಒಂಥರ ಮಾಡ್ರನ್ ಡ್ರೆಸ್ ಒಳಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಊರಿಗೆ ಹೋದ್ಮೇಲೆ ಡಿಸೈಡ್ ಮಾಡಿ ಏನಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೀಮಂತ ಅಂತೂ ಮಾಡಲ್ಲ ಗೈಸ್, ಸುಮ್ಮನೆ ನಾರ್ಮಲಾಗಿ ನನಗೆ ಹಿಂದೆಲ್ಲ ಚೆಂದ ಡೆಕೋರೇಷನ್ ಇರುತ್ತಲ್ಲ, ಅಲ್ಲಿ ಫೋಟೋಶೂಟ್ ಮಾಡಿಸ್ಕೋಬೇಕಂತ ಆಸೆ. ಬಟ್ ಅವಾಗ ಅನಿಸಿತ್ತು, ಇವಾಗ ಯಾಕೋ ಬೇಡ, ಓವರ್ ಶೋಕಿ ಬೇಡ ಅಂತೇಳಿ ಫೋಟೋಶೂಟ್ ಒಂದು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಇದೆ ಲೆಂತ್ ಆಯ್ತು ಅನಿಸುತ್ತೆ ವಿಡಿಯೋನ. ಮತ್ತು ಜಾಸ್ತಿ ಜನ ಅದೇ ಬಾಯ್ ಆಗಲಿ ಅಕ್ಕ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಕಮೆಂಟ್ಸ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಖುಷಿಪಡಿಸಿ, ಇನ್ನೂ 2 ಮಂತ್ಸ್ ಖುಷಿಪಡಿಸಿ ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ 1.5 ತಿಂಗಳು ಅನಿಸುತ್ತೆ ಇವಾಗ ಕೌಂಟ್ ಪ್ರಕಾರ. ಇನ್ನೂ ಒಂದು 2 ತಿಂಗಳೂ ಇಲ್ಲ ಗೈಸ್. ಇವಾಗ 1 ತಿಂಗಳ ಮೇಲೆ ಒಂದು 20 ಡೇಸ್ ಐತಿ. ಆವಾಗ ಗೊತ್ತಾಗ್ಬಿಡುತ್ತೆ ಏನಂತೇಳಿ. ಅಲ್ಲಿವರೆಗೂ ನನ್ನ ಖುಷಿ ಪಡಿಸ್ತಾ ಇರ್ರಿ. ರಾಯರಿದ್ದಾರೆ, ನಿಮಗೆ ಗಂಡು ಮಗು ಆಗುತ್ತಾ, ಒಳ್ಳೇದಾಗಲಿ ಅಕ್ಕ, ಭಯ ಪಡಬೇಡ, ಖುಷಿಯಾಗಿರ ಅಂತ ಕಮೆಂಟ್ಸ್ ಮಾಡಕ್ಕಂತೀರಿ. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಮನೆಯವ್ರ ಥರ ಕೇರಿಂಗ್ ಮಾಡ್ತೀರಿ, ಫುಲ್ ಖುಷಿ ಆಗುತ್ತಾ, ಫುಲ್ ಲಕ್ಕಿ ಅನ್ನೋ ಫೀಲ್ ಬರುತ್ತಾ. ಆ್ಯಕ್ಚುಲಿ ನಂದೇನು ಯೂಟ್ಯೂಬ್ ಚಾನಲ್ ಮಾಡಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಏನೂ ಡ್ರೀಮ್ ಇದ್ದಿಲ್ಲ ಗೈಸ್ ನನಗೆ. ಏನೋ ಒಂದು ಸ್ಟಾರ್ಟ್ ಮಾಡಿದೆ, ಏನೋ ಒಂದು ಒಳ್ಳೇದಾಗುತ್ತಾ ಅನ್ಸಕ್ಕಂತೈತಿ, ಗೊತ್ತಿಲ್ಲ. ಮತ್ತು ಇನ್ನೊಬ್ರು ಹೇಳಿದ್ರಿ, ನಿಂಗೆ 3rd ಬೇಬಿ ಹುಟ್ಟುತ್ತಲ್ಲ ಅದು ನಿಂಗೆ ಲಕ್ಕಿ ಇರುತ್ತಾ, ನಿಂಗೆ ಲಕ್ಕಿ ಅದು ಅಂತ ಅಂದಿರಿ. ಲಕ್ಕಿ ಆಗುತ್ತಾ ಏನಾಗುತ್ತಾ ದೇವರಾಟ ಎಲ್ಲ. ಓಕೆ, ನೋಡೋಣ. ಇನ್ನು 2 ಮಂತ್ಸಲ್ಲಿ ಕಾದು ನೋಡ್ತೀನಿ ಏನಾಗುತ್ತೆ ಅಂತೇಳಿ. ನೀವು ವೇಟ್ ಮಾಡಕ್ಕಂತೀರಿ, ನನಗಿಂತ ಜಾಸ್ತಿ ನನ್ನ ಸಬ್ಸ್ಕ್ರೈಬರ್ಸ್ ವೇಟ್ ಮಾಡಕ್ಕಂತೀರಿ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಏನು ಮಾಡಿದ್ರು ನೋಡ್ತೀರಿ ಗೈಸ್, ಅದೊಂದು ಖುಷಿ ನನಗೆ. ಡೈಲಿ ವ್ಲಾಗ್ ಮಾಡಿದ್ರು ನೋಡ್ತೀರಿ, ನಾನು ಅಡುಗೆ ಮಾಡೋ ತೋರಿಸಿದ್ರು ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಜನ ನೋಡಿ ಪರವಾಗಿಲ್ಲ, ಸಾಕು ನನಗೆ, ಅಷ್ಟೇ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಗೈಸ್, ಇವಾಗ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಒಬ್ಬರಲ್ಲ ಜಾಸ್ತಿ ಜನ ನಂಗೆ ಡೈಲಿ ಕಮೆಂಟ್ಸ್ ಹಾಕ್ತೀರಿ. ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಡೈಲಿ ಕಮೆಂಟ್ಸ್ ಹಾಕೋರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಫುಲ್ ಥ್ಯಾಂಕ್ಸ್. ಇನ್ನೊಬ್ಬರು ಸುಮ್ಮ ಅವ್ರ ಹೆಸ್ರು ಏನಂತ ಗೊತ್ತಿಲ್ಲ, ಬಟ್ ಯೂಟ್ಯೂಬ್ ಒಳಗಡೆ ಸುಮ್ಮು ಅಂತಲೇ ಬರುತ್ತೆ. ಅವ್ರ ಅಕ್ಕನ ಮಗಳದೇನೋ ಬರ್ತಡೇ ಐತಿ, ವಿಶ್ ಮಾಡಿ ಅಕ್ಕ ಅಂತ ಹೇಳತ್ತಿದ್ರಿ ಬ್ಲಾಗ್ನಾಗ ಮಾಡಕ್ಕ ಅಂತೇಳಿ. ಅದು ನಾನು ಆ್ಯಕ್ಚುಲಿ ಕಮೆಂಟ್ಸ್ ಹುಡ್ಕಾಡಕ್ಕೆ ಹೋದೆ, ಹೆಸ್ರು ಏನಂತೇಳಿ ನೋಡೋಕ್ಕೆ ಹೋದೆ. ಅದು ಇವಾಗ ಸಡನ್ನಾಗಿ ಹುಡ್ಕೊಂಡ್ರೆ ಸಿಗೋದಲ್ವ ಗೈಸ್. ಅವ್ರ ಅಕ್ಕನ ಮಗಳು ಅನ್ಸುತ್ತೆ. ಅವಳಿಗೆ ಹ್ಯಾಪಿ ಬರ್ತ್ಡೇ, ಸಾರಿ ಮೊನ್ನೆನ ವಿಶ್ ಮಾಡಂತ ಹೇಳಕ್ಕಂತಿದ್ರಿ, ವಿಶ್ ಮಾಡೋಕ್ಕಾಗಿದ್ದಿಲ್ಲ, ಅಪ್ಪಿ ಸಾರಿ. ಅವ್ರಿಗೆ ಹ್ಯಾಪಿ ಬರ್ತ್ಡೇ ನನ್ನ ಕಡೆಯಿಂದ. ದೇವರು ಅವಳನ್ನ ಚೆನ್ನಾಗಿಟ್ಟಿರಲಿ, ನೀವು ಚೆನ್ನಾಗಿರ್ರಿ, ಅಷ್ಟೇ ವಿಶ್ ನಂದು ಇವಾಗ. ಮತ್ತು ಇನ್ನೊಬ್ಬರು ಜಾಸ್ತಿ ಜನ ಕಮೆಂಟ್ಸ್ ಮಾಡ್ತೀರಿ, ನಮ್ಮ ಅಕ್ಕನ ಯಾರೋ ನಮ್ಮ ಮಗ ನೋಡ್ತಾನೆ ನಿಮ್ಮ ವೀಡಿಯೋಸು, ನಮ್ಮ ಮಗಳು ನೋಡ್ತಾಳೆ ಅಂತ ಯಾರೋ ಒಬ್ಬರು ಮಾಡಿದ್ರಿ, ಹೆಸ್ರು ಗೊತ್ತಾಗಲಿಲ್ಲ. ಈಗಲೂ ಹುಡ್ಕಾಡಿದೆ, ಅವ್ರದ್ದು ಸಿಗಲಿಲ್ಲ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ. ಹಾಯ್ ಪಾಪು, ಥ್ಯಾಂಕ್ ಯು. ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರು. ಮತ್ತು ನನ್ನ ವೀಡಿಯೋಸ್ ಜಾಸ್ತಿ ಜನ ನೋಡ್ತೀರಿ ಅಂತ ನನಗೆ ಹೇಳ್ತೀರಿ, ಕಮೆಂಟ್ಸ್ ಒಳಗೆ ಹೇಳ್ತೀರಿ. ಮತ್ತು ನನ್ನ ಅಮೂಲ್ಯ ನಾಯ್ಕ ಐಡಿ ಒಳಗೂ ಮೆಸೇಜ್ ಹಾಕಿರ್ತೀರಿ. ಸಾರಿ ಗೈಸ್, ಅದ್ರೊಳಗೆ ನಂಗೆ ಜಾಸ್ತಿ ನಾನು ಆ್ಯಕ್ಟಿವ್ ಇರೋಂಗಿಲ್ಲ. ನೋಡ್ತಿರಲ್ಲ, ಯಾವಾಗರೊಮ್ಮೆ ನೋಡ್ತಿರ್ತೀನಿ, ಅವ್ರವ್ರಿಗೆ ರಿಪ್ಲೈ ಮಾಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ. ಇವಾಗ ಒಂದು ಸಲ ವಿಡಿಯೋ ಹಾಕೋಕೆ ಅದಕ್ಕೆ ಇದಕ್ಕೆ ಅಷ್ಟೇ ತೆಗೆದಿರ್ತೀನಿ. ಅದು ಬಿಟ್ಟರೆ ನಾನು ಅದನ್ನು ಯೂಸ್ ಮಾಡ್ತಿರಲ್ಲ. ಅದರೊಳಗೆ ಮೆಸೇಜ್ ಹಾಕಿದರೆ ಸಾರಿ, ರಿಪ್ಲೈ ಮಾಡೋಕ್ಕಾಗಿರಲ್ಲ. ಮಾಡಿರಿ, ನಾನು ಒಂದೊಂದು ಸಲ ಮಾಡಿದ್ರೆ ಮಾಡ್ತೀನಿ,
ನೀವು ಮಾಡಂಗೆ ಮಾಡಿರಿ ಅದ್ರೊಳಗೆ. ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಫುಲ್ ಲೆಂತ್ ಆಯ್ತು ಅನ್ಸುತ್ತೆ ವಿಡಿಯೋ. ಮತ್ತೇನಾದರೂ ಕಮೆಂಟ್ ಇದ್ರೆ, ನಿಮ್ಮದು ಕ್ವಶನ್ಸ್ ಇದ್ದರೆ ನಂಗೆ ಕಮೆಂಟ್ ಹಾಕಿರಿ ಗೈಸ್. ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ, ಇದೇ ಥರ ವಿಡಿಯೋ ಮಾಡಿ ಅದನ್ನು ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಬಾಯ್ ಬಾಯ್.